ಭಾರತ ಸೀರಿಯಸ್ ಕನ್ಸರ್ನ್ಸ್ ರೇಸ್ ಮಾಡ್ತು. ನಮ್ಮ ಧ್ವಜ ಹೊತ್ತು ಬರ್ತಾ ಇದ್ದ ಹಡಗಿನ ಮೇಲೆ ದಾಳಿಯಾಗಿ 4 ನಾವಿಕರು ಸತ್ತು ಹೋಗಿದ್ದಾರೆ ಅಂತ ಇರಾನ್ ಕಡೆಯಿಂದ ಏನೋ ಒಂದು ಸ್ಪಷ್ಟನೆ ಬಂದಿದೆಯಂತೆ. ಕಮ್ಯುನಿಕೇಷನ್ ಎರರ್ನಿಂದ ಹಾಗಾಗಿದೆ ಅಂತ. ಆ್ಯಕ್ಚುಲಿ ಇದರದೊಂದು ಆಡಿಯೋನೇ ಇದೆ. ಭಾರತದ ಧ್ವಜ ಹೊತ್ತು ಬರ್ತಾ ಇದ್ದ ಹಡಗು IRGC ಅವರು ಏಕಾಏಕಿ ಫೈರಿಂಗ್ ಶುರು ಮಾಡಿದಾಗ ಕನ್ಸರ್ನ್ಸ್ ರೇಸ್ ಮಾಡ್ತಾರೆ. ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ನಮಗೆ ದಾಟೋದಕ್ಕೆ, ನಿಮ್ಮ ಲಿಸ್ಟ್ನಲ್ಲಿರುವ 2ನೇ ಹಡಗೆ ನಮ್ಮದು ನೋಡಿ ಅಂತ. ಪರ್ಮಿಷನ್ ಕೊಟ್ಟು ಮತ್ತೆ ಹೊಡಿತಾ ಇದ್ದೀರಿ, ನಾವು ಯೂಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತೀವಿ ಅಂತ. ಇದೆಲ್ಲದರ ನಡುವೆ ಅಮೆರಿಕದವ್ರು ಬಂದು ಮಾತುಕತೆ ಮಾಡ್ತಾರಂತೆ. ಯುದ್ಧ ನಿಲ್ಲಿಸಬೇಕು ಅನ್ನುವ ಡೆಸ್ಪರೇಷನ್ನಿನ ಪೀಕ್ನಲ್ಲಿದೆ ಅಮೆರಿಕ. ಅದರ್ವೈಸ್ ಯಾವುದಾದ್ರೂ ದೇಶ ಮೊದಲ ಹಂತದ ಮಾತುಕತೆಗೆ ತನ್ನ ವೈಸ್ ಪ್ರೆಸಿಡೆಂಟ್ ಕಳಿಸುತ್ತಾ? JD ವ್ಯಾನ್ಸೇ ಬಂದುಬಿಟ್ರಲ್ಲ ಇಸ್ಲಾಮಾಬಾದ್ಗೆ, ಮತ್ತೆ ಬರ್ತಾರಂತವರು. ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ JD ವ್ಯಾನ್ಸ್ ಏನು ಬೇಕಂದ್ರೆ ನಾನೇ ಬರ್ತೀನಿ ಅಂತಾರೆ ಅವರು. ಈಸ್ ಮೋರ್ ದ್ಯಾನ್ ಹ್ಯಾಪಿ ಅಂತೆ. ಫೈನಲ್ ಅಗ್ರಿಮೆಂಟಿಗೆ ಸೈನ್ ಹಾಕೋದಕ್ಕೆ ಇರಾನ್ ರೆಡಿ ಆದರೆ ಬಂದು ಸಹಿ ಹಾಕಿಸಿಕೊಳ್ಳುವುದಕ್ಕೆ ಡೊನಾಲ್ಡ್ ಟ್ರಂಪ್ ಈಸ್ ಮೋರ್ ದ್ಯಾನ್ ರೆಡಿ ಅಂತೆ. 22ನೇ ತಾರೀಕು ಏನಾಗುತ್ತೆ ಅನ್ನೋದೇ ಕುತೂಹಲ. ಈಗ ನಾಳೆ ಇರಾನ್ನವ್ರು ನಿಜಕ್ಕೂ ಬರದೇ ಹೋದರೆ ಟ್ರಂಪ್ ಪೇಷನ್ಸ್ ಮುಗಿದು ಹೋಗಿ, ಆವತ್ತಿನ ಎಚ್ಚರಿಕೆ ಇತ್ತಲ್ಲ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ನಾಗರಿಕತೆಯನ್ನೇ ಸತ್ಯನಾಶ ಮಾಡಿಬಿಡ್ತೀವಿ ಅಂತ. ಈಗಿನ ಎಚ್ಚರಿಕೆಗಳು ಹಾಗೆ ಇದ್ದಾವೆ. ನಿಮ್ಮದು ಒಂದು ಬ್ರಿಡ್ಜ್ ಅದು ಏನೋ ಇರಾನಿನ ಬ್ರಿಡ್ಜ್ಗಳ ಮೇಲೆ ದೊಡ್ಡ ಕಣ್ಣು ಬಿದ್ದುಬಿಟ್ಟಿದೆ ಈ ಮನುಷ್ಯಂತು. ನಿಮ್ಮ ಬ್ರಿಡ್ಜ್ ಉಳಿಯೋದಿಲ್ಲ, ನಿಮ್ಮ ವಿದ್ಯುತ್ ಉತ್ಪಾದನಾ ಘಟಕಗಳು ಉಳಿಯೋದಿಲ್ಲ ಅಂತ ಮತ್ತೊಮ್ಮೆ ಅದೇ ಎಚ್ಚರಿಕೆ. ಇರಾನಿಗೆ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ರೀ. ಈಗ ಇರವೇ ಅವಷ್ಟು ಬ್ರಿಡ್ಜು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಅಷ್ಟೇ ಕಳ್ಕೊಂಡಿದ್ದೀವಂತೆ. ಹೊಡ್ಕೊಂಡ್ರೆ ಮಾರಾಯ ನಿಮ್ಮ ಮುಂದೆ ಮಂಡಿ ಊರೋದಿಲ್ಲ ಅಂತಾರೆ ಅವರು. ಮಂಡಿ ಊರೋದಿಲ್ಲ ಅಂತಾರೆ ಇರಾನ್ನವರು. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆಲ್ರೆಡಿ ಪೆಟ್ರೋಲ್ ಡೀಸೆಲ್ಗೆ ಸಿವಿಯರ್ ಕ್ರೈಸಿಸ್ ಭಾರತದಲ್ಲಿ ಶುರುವಾಗಿದೆ, ನಮ್ಮಲ್ಲಿ ಶುರುವಾಗಿದೆ. ನಾನೇ ಇವತ್ತು ಹುಬ್ಳಿಯಿಂದ ಬರ್ತಾ ಇದ್ದೆ. 5 ಪೆಟ್ರೋಲ್ ಬಂಕ್ನಲ್ಲಿ ನಂಗೆ ಡೀಸೆಲ್ ಸಿಗಲಿಲ್ಲ. 6ನೇ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿ ತನಕ ಬಂದೆ ನಾನು. ಇದು ಮುಂದುವರೆದರೆ ಕ್ರೈಸಿಸ್ ಸೀರಿಯಸ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.